ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟಕ್ಕೆ ವಿಜಯ ಸೇನೆ ಸಜ್ಜು. 3 ತಂಡದಿಂದ ಕೈ ವಿರುದ್ಧ ಬಿಜೆಪಿ ಬೃಹತ್ ಜನಾಂದೋಲನ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯಡಿ ಹೋರಾಟ. ಆರ್ ಅಶೋಕ್ ಛಲವಾದಿ ನೇತೃತ್ವದ ವಿವಿಧ ಜಿಲ್ಲೆಯಲ್ಲಿ ಪ್ರವಾಸ. ಬಿಗ್ ಬಾಸ್ನಿಂದ ಹೊರಬಂದಿದ್ದ ಚೈತ್ರಾ ಕುಂದಾಪುರ. ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ 5 ಕೋಟಿ ವಂಚನೆ ಕೇಸ್ನ ವಿಚಾರಣೆಗೆ ಚೈತ್ರಾ ಹಾಜರು. ಮತ್ತೆ ಪ್ರಕರಣದ ವಿಚಾರಣೆ ಮುಂದೂಡಿದ ಕೋರ್ಟ್. ನಂದಿನಿ ಬ್ರ್ಯಾಂಡ್ಗೆ ದೆಹಲಿಯಲ್ಲೂ ಭರ್ಜರಿ ಡಿಮ್ಯಾಂಡ್. ನಂದಿನಿ ಬ್ರ್ಯಾಂಡ್ ಸಂಪೂರ್ಣ ಖರೀದಿಸಿ ಷಡ್ಯಂತರ ಮಾಡ್ತಿರುವ ವಿರೋಧಿಗಳು. ನಂದಿನಿ ಹಾಲು ಸಂಪೂರ್ಣ ಖರೀದಿಸಿ ಜನರಿಗೆ ಸಿಗದಂತೆ ಪ್ಲಾನ್. ಆರಂಭದಲ್ಲೇ ಮಾರುಕಟ್ಟೆಯಲ್ಲಿ ಹಾಲು ಸಿಗದಂತೆ ಹುನ್ನಾರ. ವಿಜಯೇಂದ್ರ ವಿರುದ್ಧ ಸರಣಿ ಆರೋಪಗಳನ್ನು ಮಾಡ್ತಾ ಬಂದಿರುವ ಶಾಸಕ ಯತ್ನಾಳ್ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿ ಶೋಕಸ್ ನೋಟಿಸ್ ನೀಡಿದೆ. ಈ ಹಿನ್ನೆಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಶಿಸ್ತು ಸಮಿತಿ ಮುಂದೆ ಹಾಜರ್. ಇದೇ ಸಂದರ್ಭದಲ್ಲಿ ಅವರು ವಿಜಯೇಂದ್ರ ಬಣದ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆ ಮಾಡುವ ಸಾಧ್ಯತೆ. ಮೂಡಾದಿಂದ ಬೇನಾಮಿ ಹಾಗೂ ಇನ್ನಿತರ ವ್ಯವಹಾರಗಳ ಮೂಲಕ ಒಟ್ಟು 1095 ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ. ಇವುಗಳ ಮೌಲ್ಯ ಬರೋಬ್ಬರಿ 700 ಕೋಟಿ ರು. ಸಾಕ್ಷ್ಯ ತಿರುಚುವಿಕೆಯ ಸಾಕ್ಷಿ ಕಚೇರಿ ಕಾರ್ಯವಿಧಾನಗಳ ಉಲ್ಲಂಘನೆ, ಅನವಶ್ಯಕ ಒಲವು ತೋರಿರುವುದು, ಪ್ರಭಾವದ ಬಳಕೆ, ಫೋರ್ಜರಿ ಮಾಡಿರುವುದಕ್ಕೆ ಸಾಕ್ಷ್ಯಗಳು ಇಡಿ ತನಿಖೆಯಲ್ಲಿ ಪತ್ತೆ.